ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಳೆ ಬಂದಾಗೆಲ್ಲ ಅತಿ ದೊಡ್ಡ ಸಮಸ್ಯೆ ಎದುರಿಸ್ತಾ ಇರುವಂತಹ ಪಶ್ಚಿಮ ಘಟ್ಟಕ್ಕೆ ಮತ್ತೆ ಕಂಟಕ ಎದುರಾಗುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮಳೆ ಬಂದ್ರೆ ಆತಂಕ ಪಡುವಂತಹ ಪರಿಸ್ಥಿತಿ ಪಶ್ಚಿಮ ಘಟ್ಟದಲ್ಲಿ ಯಾವಾಗ ಎಲ್ಲಿ ಏನಾಗುತ್ತೋ ಅನ್ನುವಂತಹ ಆತಂಕವನ್ನ ಆ ಭಾಗದ ಜನ ಪದೇ ಪದೇ ಫೇಸ್ ಮಾಡ್ತಾನೆ ಇರ್ತಾರೆ. ಮಲೆನಾಡಿನ ಒಡಲು ಸೀಳೋದಕ್ಕೆ ರೆಡಿ ಆಗಿದೆಯಾ ಜೆಸಿಬಿ? ಮತ್ತೆ ಮುನ್ನೆಲೆಗೆ ಬಂದಿದೆ 3500 ಕೋಟಿಯ ಸುರಂಗ ಮಾರ್ಗ ಯೋಜನೆ. ಕೇರಳದ ಭೀಕರ ದುರಂತದ ಬೆನ್ನಲ್ಲೇ ಮಲೆನಾಡಿನಲ್ಲಿ ಹಸಿರು ಯುದ್ಧ ಶುರುವಾಗಲಿದೆ. ಸೂಕ್ಷ್ಮ ಭೂ ಪ್ರದೇಶದಲ್ಲಿ ಸುರಂಗ ಕೊರಿಬೇಕಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಆಗುಂಬೆ ಸುರಂಗ ಯೋಜನೆ ಕೈ ಬಿಡಬೇಕು ಅಂತ ರೈತ ಸಂಘದಿಂದ ಆಗ್ರಹ ಆಗಿದ್ದು, ಈಗಾಗಲೇ ಹೆದ್ದಾರಿ ಅಗಲೀಕರಣಕ್ಕೆ ಅಂತ 420 ಕೋಟಿ ಮಂಜೂರಾಗಿದೆ. ಸುರಂಗ ಮಾರ್ಗದ ಕುರಿತು ಶುಕ್ರವಾರ ಪರಿಣಿತರೊಂದಿಗೆ ಮಹತ್ವದ ಸಭೆ ಆಗಲಿದ್ದು, ಅರಣ್ಯ ಇಲಾಖೆ ಅನುಮತಿ ಸಿಕ್ಕ ತಕ್ಷಣ ಕಾಮಗಾರಿ ನಡೆಸ್ತೀವಿ ಅಂತ BY ರಾಘವೇಂದ್ರ ಅವರು ಸಂಸದರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಸ್ಥಳೀಯರ ಪ್ರಶ್ನೆ ಇರೋದು, ಅದೊಂದು ಸೂಕ್ಷ್ಮ ಪ್ರದೇಶ, ಅಂಥದ್ರಲ್ಲಿ ಅಲ್ಲಿ ಸುರಂಗ ಮಾರ್ಗ ಮಾಡಬೇಕಾ ನೀವು ಅನ್ನೋದನ್ನ ಸ್ಥಳೀಯರು ಪ್ರಶ್ನೆ ಮಾಡ್ತಿದ್ದಾರೆ. ಗೊತ್ತಿಲ್ಲ, ಯಾಕಂದ್ರೆ ಯಾರು ಕೂಡ ದುರಂತವನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮತ್ತೆ ದುರಂತ ಸಂಭವಿಸ್ಬೇಕಾ? ಸುರಂಗ ಮಾರ್ಗದಿಂದ ಬೇರೆ ಬೇರೆ ಸಮಸ್ಯೆಗಳಾಗುವಂತ ಸಾಧ್ಯತೆಗಳಿದೆ ಅಂತ ಸ್ಥಳೀಯರು ಅದನ್ನ ವಿರೋಧ ಮಾಡ್ತಿದ್ದಾರೆ. ಗೊತ್ತಿಲ್ಲ, ವಿರೋಧದ ಮಧ್ಯದಲ್ಲಿ ಕಾಮಗಾರಿ ಆರಂಭ ಆಗುತ್ತಾ? ಶುಕ್ರವಾರ ಆಗುವಂತಹ ಸಭೆಯಲ್ಲಿ ಏನ್ ಡಿಸೈಡ್ ಆಗುತ್ತೆ ಅನ್ನೋದೇ ಸದ್ಯ ಇರುವ ಕುತೂಹಲ. ಆಗುಂಬೆ ಟನಲ್ ವಿಚಾರದಲ್ಲಿ ನಾಳೆ ಶುಕ್ರವಾರ ಸಂಜೆ ನಾನು ಪಾರ್ಲಿಮೆಂಟಿಂದ ಬೆಂಗಳೂರು ಬರ್ತೀನಿ ಅಂತ ಹೇಳಿದ್ದೀನಿ. RO ಆಫೀಸಲ್ಲೇ ಪ್ರೆಸೆಂಟೇಷನ್ನ ಇಟ್ಕೊಂಡಿದ್ದೀನಿ. ಒಂದು ಟನಲ್ ವಿಚಾರ, ಇನ್ನೊಂದು ಈಗಿರುವಂಥ ರಸ್ತೆ, ಈಗ ಇರೋಂಥದ್ದು 420 ಕೋಟಿ ಸ್ಯಾಂಕ್ಷನ್ ಆಗಿದೆ ಈಗಿರೋ ಆಗುಂಬೆ ಘಾಟನ್ನು, ಅದನ್ನೇ ವೈಡ್ನಿಂಗ್ ಮಾಡಲಿಕ್ಕೆ. ಅದು ಈಗ ವೈಲ್ಡ್ ಲೈಫ್ ಅಂಡರ್ನಲ್ಲಿ ಬರ್ತಾ ಜಾಗ. ವಿಶೇಷವಾಗಿ ನಾಳೆ ಡೆಲ್ಲಿ ಹೋದಾಗ ಸಂಬಂಧಪಟ್ಟಂಥ ಫಾರೆಸ್ಟ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾವು ವೈಡ್ನಿಂಗ್ ಮಾಡಲಿಕ್ಕೆ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ನೀವು ಕೊಡಿಸ್ತೀರಿ ಅಂದರೆ ಅದನ್ನು ನಾವು ಮುಂದುವರಿಲಿಕ್ಕೆ ಈಸಿ ಆಗುತ್ತೆ. ಮತ್ತು ರಿಸ್ಕಿ ವರ್ಕ್ ಅದು. ಈಗ ಬಂದಿರೋವಂಥ RO ನಮ್ಮ ಕರ್ನಾಟಕ ರಾಜ್ಯದವರೇ ಕೇರಳ ಸ್ಟೇಟು ಕೂಡ ಹ್ಯಾಂಡ್ಲ್ ಮಾಡ್ತಾರೆ. ಅಲ್ಲೇನು ಲ್ಯಾಂಡ್ಸ್ಲೈಡ್ ತುಂಬ ನಂಬರ್ ಆಫ್ ಇಶ್ಯೂಸ್ ಏನಾಗಿದೆ ತುಂಬ ಎಫೆಕ್ಟಿವ್ ಆಗಿ ಹ್ಯಾಂಡ್ಲ್ ಮಾಡಿದಂಥ ಒಬ್ಬ ಅಧಿಕಾರಿ ಅವರು ನಿನ್ನೆ ಕರೆಸಿದ್ದು ನಾವು. ಸೊ ಹಾಗಾಗಿ ನಾಳೆ ಬರೋ ಶುಕ್ರವಾರ ಕೂತು ಡಿಸಿಷನ್ ತೆಗೆದುಕೊಂಡು, ಒಂದು ಟನಲ್ ಮಾಡಬೇಕು ಅಂದರೆ, ಒಂದು ಘಾಟ್, ಒಂದು ವೆಹಿಕಲ್ ಹತ್ತಬೇಕು ಅಂದರೆ 3 mm ಏನೋ ಒಂದು ಸ್ಲೋಪನ್ನು ಇಟ್ಕೊತ ಹೋಗ್ತಾರವರು. ಆ ಸ್ಲೋಪನ್ನು ಟ್ರೈನಿಗಾದರೆ 1%, ಇದಕ್ಕನ್ನು 3% ಅಂತ ಹೇಳ್ತಾರೆ. ಆ ಸ್ಲೋಪ್ ಸಿಗುತ್ತಾ, ಇದೆಲ್ಲದೂ ಕೂಡ ಹೋಮ್ವರ್ಕ್ ಆಗ್ತಾಯಿದೆ. ಸೊ ನಾಳೆ ಶುಕ್ರವಾರ ಪ್ರೆಸೆಂಟೇಷನ್ ಇದೆ, ಬರೋ ಶುಕ್ರವಾರ. ಅದಾದಮೇಲೆ ತೀರ್ಮಾನ